ಕ್ವಶನ್ ಅವರ್ ಬಿಟ್ಟು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಸರಿಯಲ್ಲ. ನೋಡಿ, ನೀವೊಂದು ಕೆಟ್ಟ ಸಂಪ್ರದಾಯಕ್ಕೆ ನೀವೊಂದು ಅಗತ್ಯ ವಿಚಾರ 1 ವರ್ಷದಿಂದ ನೋಡಿ, 1 ವರ್ಷ 2 ವರ್ಷ ವಿಚಾರ ಇರುವಂತದನ್ನು ನಿಮ್ಗೆ ಅಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಇದೆ, ಅಲ್ಲಿ ಜುಡಿಷಿಯಲ್ ಕಮಿಷನ್ ಇದೆ, ಅಲ್ಲಿ ಕೊಡಿ ಅಥವಾ ನೀವು ನಮಗೆ ಕೊಡಿ. ನಾನು ಜುಡಿಷಿಯಲ್ ಕಮಿಷನ್ ಹೇಳ್ತೇನೆ, ಇನ್ನೊಂದು ಕೊಟ್ಟಿದ್ದಾರೆ ಹಿಂದದ ವಿಚಾರ ಜುಡಿಷಿಯಲ್ ಕಮಿಷನ್ ನಡೀತಾ ಇದೆ, ಅಲ್ಲಿ ಕೊಡಿ. ಜುಡಿಷಿಯಲ್ ಕಮಿಷನ್ ಕೊಡಿ, ಅಲ್ಲಿ ಸತ್ಯ ಇದ್ರೆ ಅಲ್ಲಿ ಕೊಡಿ, ಅಲ್ಲಿ ಕೊಡ್ಲಿಕ್ಕೆ ನೀವು ಆ ಪೀಠದಲ್ಲಿ ಕೂತ್ಕೊಂಡು ಹೇಳಬಾರ್ದು, ಕಮಿಷನ್ ಕೂತ್ಕೊಂಡು ಹೇಳ್ಬೇಕು. ಸದನ ಸಮಸ್ಯೆ ಇದೆ, ಜನರ ಸಭೆ ಚರ್ಚೆ ಇದೆ, ಜನರ ಸಮಸ್ಯೆ ಇದೆ, ಕ್ವಾಲಿಫಿಕೇಶನ್ ಇದೆ. ನಿಮ್ಮ 1-2 ವರ್ಷ ಹಿಂದೆ ಚರ್ಚೆ ಕೊಡಿ, ಚರ್ಚೆ ಮಾಡ್ಲಿಕ್ಕೆ ಅಧಿವೇಶನ ಕರೆದಿಲ್ಲ. ನೀವು ಅರ್ಥ ಫಸ್ಟ್ ನೀವು ಕರಿಬೇಕಿತ್ತು. 10 ದಿವಸ ಯಾವುದೇ ಸುದ್ದಿ ಇಲ್ಲ. ಈಗ ಇವತ್ತು ಸಡನ್ ಬಂದು ನಾವು ಕೊಡ್ಬೇಕಾಗ್ತದೆ. ನೀವು ತಪ್ಪಿದಾಗ ಇಲ್ಲಿ ನಾನು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಪ್ರಶ್ನೋತ್ತರವನ್ನ ಬದಿಗೊತ್ತಿ ಹಾಕಿದ್ರೆ ಜನ ನಮ್ಮನ್ನೇನಂತಾರೆ, ಕರ್ನಾಟಕದಲ್ಲಿ ಮಾತ್ರ ನಂಬ್ತಾರೆ. ಇಡೀ ನಾಡು ಎದುರು ನೋಡ್ತಿದೆ. ಅದ್ಯಾಕೆ ಫಸ್ಟ್ ಆಗ ನಾಡು ನೋಡ್ತಾ ಇರ್ಲಿಲ್ವಾ? ಈಗ ನೋಡಿದ ಮುಖ್ಯಮಂತ್ರಿಗಳ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಇದು ಚರ್ಚೆ ಆಗಲಿಲ್ಲ ಅಂದ್ರೆ ನಾವೀಗ ಕ್ವಶನ್ ಅವರ್ ಮಟ್ಟಿಗೆ ಸದನ ಪ್ರಸ್ತುತವಾಗಿದೆ. ಈ ರೀತಿ ಭ್ರಷ್ಟಾಚಾರದ ಆಪಾದನೆ ನೀವು ಹೇಳ್ತೀರಿ ಅಗತ್ಯ ವಿಚಾರ ಅಂತ ಹೇಳಿ ಇಡೀ ಜಾತಕ ನನ್ನ ಕೈಯಲ್ಲಿ ಕೂತ್ಕೊಂಡು ಇಬ್ಬರು ಕೂಡ ಕಮಿಷನ್ ಇದನ್ನು ದಯವಿಟ್ಟು ನಾವು ಚರ್ಚೆ ಮಾಡೋಣ, ಚರ್ಚೆ ಮಾಡಬೇಕು. ಲಾ ಮಿನಿಸ್ಟರ್ ರವಿ ಕೂತ್ಕೊಳ್ಳಿ, ಲಾ ಮಿನಿಸ್ಟರ್ ಮಾತಾಡ್ತಾರೆ, ಕೂತ್ಕೊಳ್ಳಿ ಇವ್ರೆ, ಕೂತ್ಕೊಳ್ಳಿ. ನಿಯಮಗಳು ಕಾನೂನು ಸುರೇಶ್ ಲಾ ಮಿನಿಸ್ಟರ್ ಅಧ್ಯಕ್ಷರೇ ಅಲ್ಲರಿ ಹೆಲಿಕಾಪ್ಟರ್ ತಗೊಂಡೋಗಿದ್ರ, ಹೆಲಿಕಾಪ್ಟರ್ ತುಂಬಿಕೊಂಡು ಬಂದಿದ್ದಾರೆ. ಇದರ ಅರ್ಥ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿರೋ ನೀತಿ ಬಗ್ಗೆ ಮಾತಾಡಬೇಕು. ಫೈಲ್ಗಳೆಲ್ಲ ಇತ್ತು, ಮೂಡ ಆಗಿರೋದು. ಮೂಡ ಫೈಲ್ ನೀವು ಯಾಕೆ ತುಂಬಿ ಬಂದ್ರಿ? ಮೂಡ ಕಚೇರಿಗಿತ್ತು. ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು, ಲಾ ಮಿನಿಸ್ಟರ್ ಹೆಲಿಕಾಪ್ಟರ್ ತಗೊಂಡೋಗಿ ತುಂಬಿ ಬಂದಿದ್ದಾರೆ. ಎಲ್ಲರೂ ಶಾಮೀಲ್ ಅದಾರ ಅಂತ ಹೇಳ್ತಾರೆ. ಅದು ಬಹಿರಂಗ ಆಗ್ಲಿ, ಯಾರೇ ತಪ್ಪು ಮಾಡಿದ್ರೆ ಅದಕ್ಕೆ ನ್ಯಾಯಾಂಗ ತನಿಖೆ ಆಗ್ತಾ ಇದೆ, ನ್ಯಾಯಾಂಗ ತನಿಖೆ ಆಗ್ತಾ ಇದೆ ಅಲ್ಲ, ಅದಕ್ಕೆ ಮಾಡುದಲ್ಲ, ಗೊತ್ತಾಗ್ತದಲ್ಲ, ಆಗ್ಲಿ. ಏನೇನು ಹಗರಣ ಮಾಡ್ಯಾರ ಎಲ್ಲ. ಈಗ ಪ್ರಶ್ನೋತ್ತರ ವೇಳೆ
ವಿಷಯ ನಮ್ಮ ನಿಯಮಾವಳಿಗಳ ಪ್ರಕಾರ ಚರ್ಚೆ ಆಗಬೇಕು. ಈ ಸದನದಲ್ಲಿ ನಾಯಕರು ವಿಷಯ ತರೋದು ಮಿನಿಸ್ಟರ್ ಏನಾಗಿದೆ ಇಲ್ಲ ಅಧ್ಯಕ್ಷ, ಅದರಿಂದ